ಎಲ್ರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ ಹಳೇಬೀಡಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ನೋಡಿದ್ವಿ. ಇವತ್ತು ರಾಮನವಮಿ ಪ್ರಯುಕ್ತ ಈ ದೇವಸ್ಥಾನದಲ್ಲಿ ರಾಮೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮಗಳು ಇವತ್ತಿಂದ 5 ದಿನಗಳ ಕಾಲ ನಡೆಯುತ್ತೆ. ಪ್ರತಿಯೊಂದು ಕಾರ್ಯಕ್ರಮವೂ ನಾನು ನಿಮಗೆ ಈ ರಾಮೋತ್ಸವ ಸೀರೀಸ್ ಅನ್ನೋ ವಿಡಿಯೋ ಸೀರೀಸ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಇವತ್ತು ಮೊದಲನೇ ದಿನ ಶ್ರೀ ರಂಗನಾಥ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ ಮಂಗಳಾರತಿ ಎಲ್ಲ ಇರುತ್ತೆ. ಸೊ ಅಭಿಷೇಕ ಆಲ್ರೆಡಿ ಪ್ರಾರಂಭ ಆಗಿದೆ. ಬನ್ನಿ ನೋಡೋಣ. ಹಾಗಾದರೆ ಶುರು ಮಾಡೋಣ. ನೋಡಿ, ಅಭಿಷೇಕ ಆಲ್ರೆಡಿ ಪ್ರಾರಂಭ ಆಗಿದೆ. ಕ್ಷೀರಾಭಿಷೇಕ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ಬೋದು, ಅಲ್ಲಿ ಕ್ಷೀರಾಭಿಷೇಕ ನಡೀತಾ ಇದೆ. ಕ್ಷೀರಾಭಿಷೇಕದ ನಂತರ ಈಗ ಮೊಸರಿನಲ್ಲಿ ಅಂದರೆ ದಧಿ ಅಂತಂದರೆ ಮೊಸರಿನ ಅಭಿಷೇಕ ಈಗ ಶುರುವಾಗ್ತಾ ಇದೆ. ಇಲ್ಲಿ ರಂಗನಾಥ ಸ್ವಾಮಿಯವರಿಗೆ ಅಭಿಷೇಕ ನಡೀತಾ ಇದೆ ಮತ್ತು ಹೊರಗಡೆ ಭಜನೆ ಮಾಡ್ತಾ ಇದ್ದಾರೆ. ಆ ಭಜನೆನ ನಿಮ್ಗೆ ನಾನು ಆಮೇಲೆ ತೋರಿಸ್ತೀನಿ. ಈಗ ಮೊಸರಿನ ಅಭಿಷೇಕ ಅಂದರೆ ದಧಿಯ ಅಭಿಷೇಕ ಮುಗೀತು. ಇನ್ನು ಸುಮಾರು ಪದಾರ್ಥಗಳಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ನೋಡಿ, ಆ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೊಸರಿನಲ್ಲಿ. ಈಗ ಆಜ್ಯದಲ್ಲಿ ಆಜ್ಯದ ಅಭಿಷೇಕ ಆಯಿತು. ಆಜ್ಯ ಅಂತಂದರೆ ತುಪ್ಪ. ಈಗ ಮಧು ಅಂತಂದರೆ ಜೇನುತುಪ್ಪದ ಅಭಿಷೇಕ ಆಗ್ತಾ ಇದೆ. ಮಧು ಜೇನುತುಪ್ಪದ ಅಭಿಷೇಕ ಈಗ ಮಾಡ್ತಾ ಇದ್ದಾರೆ. ನೀವು ಈ ವಿಡಿಯೋನ ನೋಡೋದಕ್ಕೆ ಮುಂಚೆ ನಾನು ರಂಗನಾಥ ಸ್ವಾಮಿ ದೇವಸ್ಥಾನದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಈ ದೇವಸ್ಥಾನನ ಆ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀನಿ. ಆದರೆ ಒಳಭಾಗನ ತೋರಿಸಿರಲಿಲ್ಲ, ಅದು ಈ ವಿಡಿಯೋದಲ್ಲಿ ಆಗ್ತಾಯಿದೆ. ನೀವು ಆ ವಿಡಿಯೋನ ಇನ್ನೂ ನೋಡಿಲ್ಲ, ನೀವು ಕಳೆದ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹೋಗಿ ಮೊದಲು ಆ ವಿಡಿಯೋನ ನೋಡಿ. ಯಾಕಂತಂದರೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ದೇವಸ್ಥಾನದ ಇತಿಹಾಸ ಗೊತ್ತಾಗುತ್ತೆ. ಅದಾದ ಮೇಲೆ ಈ ಒಂದು ರಾಮೋತ್ಸವ ವಿಡಿಯೋ ಸೀರೀಸ್ನ ನೋಡಿ ನೀವು. ಸಕ್ಕರೆಯ ಅಭಿಷೇಕ ಆಗ್ತಾ ಇದೆ.
ಸಕ್ಕರೆಯ ಅಭಿಷೇಕ ಆದಮೇಲೆ ಈಗ ಫಲ ಅಂತಂದರೆ ಹಣ್ಣುಗಳ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಹಣ್ಣುಗಳ ಅಭಿಷೇಕ ಆಯಿತು. ಈಗ ಎಳನೀರಿನ ಅಭಿಷೇಕ ಆಗುತ್ತೆ. ಈಗ ಯಾವ್ಯಾವುದರಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಂದನೂ ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಎಳನೀರಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಈಗ ಅರಿಶಿಣದ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ. ಅರಿಶಿಣದ ನೀರು ಆ ಒಂದು ಬಣ್ಣದಲ್ಲಿ ಆ ವಿಗ್ರಹ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ನೀವೇ ನೋಡಿ. ನೋಡ್ಬೋದು ನೀವು ಆ ವಿಗ್ರಹ ಅರಿಶಿಣದ ಬಣ್ಣದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಪಂಚಾಮೃತ ಅಭಿಷೇಕ ಕೊನೆಯ ಹಂತಕ್ಕೆ ತಲುಪಿದೆ. ಈಗ ಮಂಗಳಾರತಿಯ ನಂತರ ಅಲಂಕಾರಕ್ಕಾಗಿ ತೆರೆಯನ್ನು ಹಾಕ್ತಾರೆ. ಇದು ನೀವು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಉತ್ಸವ ಮೂರ್ತಿಗಳು. ಒಂದು ಕಡೆ ಶ್ರೀದೇವಿ, ಮತ್ತೊಂದು ಕಡೆ ಭೂದೇವಿ, ಮಧ್ಯದಲ್ಲಿ ಶ್ರೀ ವಿಷ್ಣು ಇದ್ದಾರೆ. ಈ ಉತ್ಸವ ಮೂರ್ತಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಉತ್ಸವ ಕೂಡ ನಡೆಯುತ್ತೆ. ಆ ಉತ್ಸವವನ್ನು ನಿಮಗೆ ತೋರ್ಸೋಕ್ಕೆ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ. ಅದಕ್ಕೆ ಈಗಲೇ ಉತ್ಸವ ಮೂರ್ತಿನೇ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಶ್ರೀದೇವಿ, ಭೂದೇವಿ ಮತ್ತು ಲಕ್ಷ್ಮೀ ರಂಗನಾಥ. ಇವತ್ತು ಈ ದೇವಸ್ಥಾನವನ್ನು ಬಹಳ ಭವ್ಯವಾಗಿ ಅಲಂಕಾರ ಮಾಡಿದ್ದಾರೆ. ಚಪ್ಪರ ಹಾಕಿ ಎಲ್ಲದು ಭವ್ಯವಾಗಿ ಮಾಡಿದ್ದಾರೆ. ಸೊ ಇದುವರೆಗೂ ನಾನು ರಂಗನಾಥ ಸ್ವಾಮಿಯವರ ಅಭಿಷೇಕದ ಒಂದು ವಿಡಿಯೋನ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನು 1.5 ಗಂಟೆಯಲ್ಲಿ ಇಲ್ಲೊಂದು ಉತ್ಸವ ನಡೆಯುತ್ತೆ. ಆ ಉತ್ಸವನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಎಲ್ರಿಗೂ. ಹಾಗೆ ಇನ್ನೊಂದು ವಿಷಯ, ಒಳಗಡೆ ಭಜನೆ ಮಾಡ್ತಿರೋದನ್ನ ನಿಮ್ಗೆ ನಾನು ತೋರಿಸಿಲ್ಲ ಅಲ್ವಾ. ಈಗ ಭಜನೆ ಮಾಡ್ತಿರೋದನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ, ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ ರಂಗನಾಥ ಸ್ವಾಮಿಗೋಸ್ಕರ. ಹಾಗೆ ಇಲ್ಲಿ ನಡೆಯುವಂಥ ರಾಮೋತ್ಸವ ಕಾರ್ಯಕ್ರಮ ಕೂಡ ಬಹಳನೇ ಭವ್ಯವಾಗಿರುತ್ತೆ. 5 ದಿನಗಳ ಕಾರ್ಯಕ್ರಮ ಇದೆ. ಅದೆಲ್ಲದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.